ಮಿತಿ ಮೀರಿರುವಂತಹ ಕಾಡಾನೆಗಳ ಉಪಟಳಕ್ಕೆ ಬ್ರೇಕ್ ಹಾಕೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ನಿನ್ನೆ ಕೂಡ ಅಷ್ಟೇ ಒಂದು ಕಾಡಾನೆಯನ್ನು ಸೆರೆ ಹಿಡಿಯೋ ಕೆಲಸ ಆಯಿತು. ಬಟ್ ಆಪರೇಷನ್ ವಿಕ್ರಾಂತ್ ಮಾತ್ರ ಇನ್ನೂ ಸಫಲ ಆಗಿಲ್ಲ. 6 ಗಂಟೆಗಳ ಕಾರ್ಯಾಚರಣೆ ಮಾಡಿದ್ರು, ಯಾಕೆ ಸಫಲ ಆಗಿಲ್ಲ? ಇವತ್ತು ಕಾರ್ಯಾಚರಣೆ ಮುಂದುವರಿಯುತ್ತಾ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆಪರೇಷನ್ ವಿಕ್ರಾಂತ್ ವಿಫಲ. ಸತತ 6 ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆ. ಇಂದು ವಿಕ್ರಾಂತ್ ಸೆರೆಗೆ ಮುಹೂರ್ತ ಫಿಕ್ಸ್. ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ವಿಕ್ರಾಂತ್ ಸೆರೆಗೆ 7 ಸಾಕಾನೆಗಳೊಂದಿಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದ್ರು. ವಿಕ್ರಾಂತ್ಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ವೈದ್ಯರು ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ಅರವಳಿಕೆ ನೀಡಲು ಸಾಧ್ಯವಾಗಲಿಲ್ಲ. ವಿಕ್ರಾಂತ್ 30 ಕಾಡಾನೆಗಳಿದ್ದ ಗುಂಪಿನೊಳಗೆ ಸೇರಿಕೊಂಡಿದ್ದರಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಿಕ್ರಾಂತ್ನನ್ನ ಗುಂಪಿನಿಂದ ಬೇರ್ಪಡಿಸಲು ಹರಸಾಹಸ ಪಟ್ಟಿದ್ದಾರೆ. ಸತತ 6 ಗಂಟೆ ಕಳೆದರೂ ವಿಕ್ರಾಂತ್ಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ಸಾಧ್ಯವಾಗದಿದ್ದಾಗ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಯಿತು. ಟಾರ್ಗೆಟ್ ಎಲಿಫೆಂಟ್ ಗುಂಪಿಗೆ ಸೇರಿಸ್ಬಿಟ್ಟಿದ್ದು ನಾವು ಸೆಪರೇಟ್ ಮಾಡಿದ್ದೀವಿ. ಅದ ನಂತರ ಇನ್ನೊಂದು ಗುಂಪಿಗೆ ಸೇರಿಸಿದ್ರು. ಆಮೇಲೆ ಕಾಡು ಒಳಗಡೆ ಈ ಕಡೆ ಆ ಕಡೆ ಮಾಡಿ ಸುತ್ತಾಡಿ 50 ಇಶ್ಯೂಸ್ಗಳಿಂದ ಈಗ ನಾವು ಕಾರ್ಯಾಚರಣೆ ಇವತ್ತು ಸ್ಟಾಪ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಟ್ರ್ಯಾಕರ್ಸ್ ಯಾರಿದ್ದಾರೆ ಅವರು ಟ್ರ್ಯಾಕ್ನಲ್ಲಿ ಇರ್ತಾರೆ. ಬೆಳಿಗ್ಗೆ ಇನ್ನೊಮ್ಮೆ ಸಲ ಟ್ರ್ಯಾಕ್ ಮಾಡ್ತೀವಿ ಆ್ಯಂಡ್ ದೆನ್ ನೆಕ್ಸ್ಟ್ ಆ್ಯಕ್ಷನ್ ನಾಳೆ ಬೆಳಿಗ್ಗೆ ಕ್ಯಾಂಪಿಂದ ತಗೊಳ್ತೀವಿ. ವಿಕ್ರಾಂತ್ ಅಂತ ಆನೆ ಇದೆ, ಗುಂಪಿನಲ್ಲೇ ಇತ್ತು. ನಮಗೆ ಸ್ವಲ್ಪ ಪಾಸಿಟಿವ್ ಸಿಗ್ನಲ್ ಸಿಕ್ತು ದಟ್ ಎಸ್ ಆನೆ ಗುಂಪಿಂದ ಔಟ್ಸೈಡ್ ಬಂದ್ಬಿಟ್ಟಿದೆ. ಸಕ್ಸಸ್ ಆಗಿಲ್ಲ. ಈ ಕಾರ್ಯಾಚರಣೆದು ಪ್ರಯತ್ನ ಪಡ್ತೀವಿ. ಬೇಲೂರು ಭಾಗದಲ್ಲಿ ವಿಕ್ರಾಂತ್ ಆತಂಕ ಹುಟ್ಟಿಸಿದ್ದು ಜನ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದೆ. ಇದರ ಚಲನವಲನ ಗಮನಿಸುತ್ತಿದ್ದ ಇಟಿಎಫ್ ಸಿಬ್ಬಂದಿಯ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರು. ಆದ್ದರಿಂದ ವಿಕ್ರಾಂತ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದು ಅದರ ಚಲನವಲನ ಗಮನಿಸಲು ಇಟಿಎಫ್ ಸಿಬ್ಬಂದಿಯನ್ನ ನಿಯೋಜಿಸಿದೆ. ಇಂದು ಬೆಳಗ್ಗೆ ಕಾರ್ಯಾಚರಣೆ ಮುಂದುವರೆಸಲಿದ್ದು ವಿಕ್ರಾಂತ್ನನ್ನ ಸೆರೆ ಹಿಡಿಯಲು ನಿರ್ಧರಿಸಿದ್ದಾರೆ. ಆದರೆ ಒಂದೆರಡು ಪುಂಡಾನೆಗಳನ್ನ ಸೆರೆ ಹಿಡಿದ್ರೆ ಸಾಲದು. ಎಲ್ಲಾ ಕಾಡಾನೆಗಳನ್ನ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡಿದರೆ ಮಾತ್ರ 2 ದಶಕದ ಸುದೀರ್ಘ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂಬುದು ಮಲೆನಾಡು ಭಾಗದ ಜನರ ಆಗ್ರಹವಾಗಿದೆ. ಆನೆಗಳು ಅಟ್ಯಾಕ್ ಮಾಡುತ್ತಂತ ಮನೆಯವರಿಗೂ ಭಯ, ಸ್ಕೂಲ್ನವ್ರು ಬರಲಿಲ್ಲ ಅನ್ನೋದು ಇದು. ಪ್ರತಿಯೊಂದರಲ್ಲೂ ಸಮಸ್ಯೆ, ಡ್ಯೂಟಿಗೆ ಹೋಗೋರಿಂದ ಹಿಡಿದು ಪ್ರತಿಯೊಂದು. ಆ ವಿಕ್ರಾಂತ್ ಆನೆ ಪ್ರತಿದಿನನೂ ರೋಡಲ್ಲೇ ಇರೋದು. ಹೇಳ್ಬೇಕು ಅಂದ್ರೆ ಅದು ಬಂದ್ರೆ ರೋಡಲ್ಲೇ ಜಾಸ್ತಿ ಇರೋದು. ತೊಂದರೆ ಅಂತ ಹೇಳಿದ್ರೆ ರೋಡಲ್ಲಿ ನಿಂತ್ಕೊಂಡಾಗ ತೊಂದ್ರೆನಲ್ವಾ? ಅದನ್ನ ನೋಡಿ ಯಾರು ಮುಂದೆ ಹೋಗಕ್ಕೆ ಸಾಧ್ಯ ಇದೆ? ಎಷ್ಟು ಹಿಡಿದ್ರು ಸಮಸ್ಯೆ ಇಲ್ಲ, ಬಗೆಹರಿಯಲ್ಲ. ಸ್ಥಳಾಂತರ ಮಾಡ್ಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ. ಮೊದ್ಲಿನ ತರನೇ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ, ಆನೆಗಳು ದೂರ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಇಲ್ಲಿಂದ ಸ್ಥಳಾಂತರ ಮಾಡ್ಬೇಕು. ಒಟ್ಟಿನಲ್ಲಿ ಮಲೆನಾಡು ಭಾಗದ ಜನರ ಹೋರಾಟಕ್ಕೆ ಮಣಿದ ಸರ್ಕಾರ 3 ಪುಂಡಾನೆಗಳನ್ನ ಹಿಡಿದು ಸ್ಥಳಾಂತರ ಮಾಡಲು ಆದೇಶಿಸಿದ್ದು, ಹೆಚ್ಚು ತೊಂದರೆ ನೀಡುತ್ತಿರುವ ವಿಕ್ರಾಂತ್ ಕಾಡಾನೆ ಸೆರೆ ಕಾರ್ಯಾಚರಣೆ ಮೊದಲ ದಿನ ವಿಫಲವಾದರೂ 2ನೇ ದಿನ ಮುಂದುವರೆಸಿ ಹೆಡೆಮುರಿ ಕಟ್ಟಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.